ಹಲೋ ಎಲ್ರಿಗೂ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡಿಲ್ಲ. ನನಗೆ ಆ್ಯಕ್ಚುಲಿ ವೀಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಎಂಗೇಜ್ಮೆಂಟ್ ಇತ್ತು ಒಂದು. ವಿ ವೆಂಟ್ ದೇರ್ ಆ್ಯಂಡ್ ವಿ ಕೇಮ್. ಊಟ ಎಲ್ಲ ಆಯಿತು ಮಧ್ಯಾಹ್ನ. ಆ್ಯಂಡ್ ವಿ ಸಡನ್ಲಿ ಪ್ಲ್ಯಾನ್ ಫಾರ್ ಚಿತ್ರಕಲಾ ಪರಿಷತ್, ಬೆಂಗಳೂರು ಚಿತ್ರಕಲಾ ಪರಿಷತ್. ನಾವ್ಯಾಕೆ ಹಿಂಗೆ ಬರ್ತಾಯಿದ್ದೀವಿ, ಹಂಗೆ ತಾನೇ ಹೋಗಬೇಕು. ಹಾಂ, ಅದು ಟಾಯ್ಲೆಟ್, ಸಾರಿ. ಓಕೆ ಆಯಿತಾ. ಸೊ ನಾವು ಇವಾಗ ಬೆಂಗಳೂರು ಚಿತ್ರಕಲಾ ಪರಿಷತ್ತಿಗೆ ಬಂದು ಮೋಸ್ಟ್ ಆಫ್ ದೆಮ್ ನೋಡಿರಲ್ಲ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ನಾನು ತೋರಿಸ್ತೀನಿ. ಆ್ಯಂಡ್ ನಾವು ನಂದಿದು ಸೆಕೆಂಡ್ ಟು 3 ಟೈಮ್ಸ್ ಆಗಿದೆ ಆಲ್ರೆಡಿ. ಆ್ಯಂಡ್ ಇವಾಗ ಹೋಗೋಣ, ಹೋಗಿ ನಾನು ತೋರಿಸ್ತೀನಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಆ್ಯಂಡ್ ಇಟ್ಸ್ ಅ ಶಾಪಿಂಗ್ ಕಾಂಪ್ಲೆಕ್ಸ್ ಬೇಸಿಕಲಿ. ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಸಮ್ ಆರ್ಟ್ಸ್ ಇನ್ಸೈಡ್ ದ ಗ್ಯಾಲರಿ. ವಿಲ್ ಗೋ ಆ್ಯಂಡ್ ವಾಚ್ ದೇರ್. ಇಲ್ಲಿ ಜಸ್ಟ್ ಹ್ಯಾಂಡ್ ಕ್ರಾಫ್ಟ್ಸ್, ಹ್ಯಾಂಡಿಂದ ಮಾಡಿರುವಂಥ ಎಲ್ಲನೂ ಐ ವಿಲ್ ಶೋ ಯು. ಇಯರಿಂಗ್ಸ್ ಇದೆ, ಸರಗಳು, ಆ್ಯಂಡ್ ಮಕ್ಕಳಿಗೆ ಆಟ ಸಾಮಾನು. ದಿಸ್ ಇಸ್ ಒನ್ ಆಫ್ ದಿ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ ವಾಟ್ ದೆ ಸೇಲ್ ಬೇಸಿಕಲಿ. ಆ್ಯಂಡ್ ಇಲ್ಲೆಲ್ಲ ಶೋ ಪೀಸಸ್ ಇದೆ. ದೀಸ್ ಆಲ್ ಆರ್ ವುಡನ್ ಒನ್. ಅಲ್ಲೆಲ್ಲ ಮೆಟಲ್ಸ್ದು, ಇಲ್ಲೆಲ್ಲ ಕಬ್ಬಿಣದ್ದು. ಆ್ಯಂಡ್ ದ ಬ್ಯಾಗ್ಸ್ ಹಿಯರ್. ಇಲ್ಲಿ ಅಷ್ಟೇ ಕಬ್ಬಿಣಗಳು, ಅದೇನಂತ ಏನು ಮೆಟಲ್ ಅದು. ಬಟ್ ನೋಡಿ ಅಲ್ಲಿ ಕೃಷ್ಣ ಎಷ್ಟು ಕ್ಯೂಟಾಗಿದೆ. ಆ ಕೃಷ್ಣದು, ರಾಧಾಕೃಷ್ಣದು. ಇಟ್ಸ್ ಸೊ ಕ್ಯೂಟ್, ಇಸಂಟ್ ಇಟ್ ಕ್ಯೂಟ್? ಹಾಂ, ಎಷ್ಟು ಚೆನ್ನಾಗಿದೆ ಇಲ್ಲಲ್ಲ. ಸಿಂಗಲ್ ಕೃಷ್ಣದು, ಇಟ್ಸ್ ಕ್ಯೂಟ್. ಇಲ್ಲೆಲ್ಲ ಲೆದರ್ ಬ್ಯಾಗ್ಸು. ಆ್ಯಂಡ್ ಇಲ್ಲೆಲ್ಲ ಕಾಸ್ಟ್ಸ್ ಕೂಡ ಅಷ್ಟೇ ಹೈ ಆಗಿರುತ್ತೆ ಆಫ್ಕೋರ್ಸ್. ಇದನ್ನು ನಾವು ಮಧುಬನಿ ಪೇಂಟಿಂಗ್ಸ್ ಅಂತ ಕರಿತೀವಿ. ವಿಚ್ ಆರ್ ದ ಪೇಂಟಿಂಗ್ಸ್ ಹ್ಯಾಂಡ್ ಮೇಡ್ ಇದೆಲ್ಲ, ಕಂಪ್ಲೀಟ್ ಹ್ಯಾಂಡ್ ಮೇಡ್. ಆ್ಯಂಡ್ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ಮಧುಬನಿ ಪೇಂಟಿಂಗ್ಸು. ಐ ಹ್ಯಾವ್ ಟು ಟ್ರೈ ಒನ್ಸ್, ಫಾರ್ ಶ್ಯೂರ್ ಐ ವಿಲ್ ಟ್ರೈ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಮಧುಬನಿ. ಇಲ್ಲಿ ಪ್ಲೇಸ್ ಸಖತ್ ಪೀಸ್ಫುಲ್ ಆಗಿದೆ ಆಯಿತಾ. ಹಾಂ, ಗೌರ್ಮೆಂಟ್ಸ್ ಅಲ್ವಾ ಅದಕ್ಕೆ. ಹಾಂ, ಅಫ್ಕೋರ್ಸ್ ಗೌರ್ಮೆಂಟ್ ಜಾಗ ಎಲ್ಲ ತುಂಬ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇಲ್ಲೇನೋ ಹಾಕಿದ್ದಾರೆ, ಮಹೇಶ್ವರಿ ಆ್ಯಂಡ್ ಚಾಂಡೇರಿ ಫೆಸ್ಟಿವಲ್ ಸಮಥಿಂಗ್, ಕ್ಲೋತಿಂಗ್ ಏನೋ ಫೆಸ್ಟಿವಲ್ ಇದೆ. ನೋಡೋಣ, ಇನ್ ಕೇಸ್ ಚೆನ್ನಾಗಿದ್ರೆ ನಮ್ಮಮ್ಮ ಕೊಡಿಸ್ತಾರಂತೆ ಅಲ್ವಾ. ಶಾಪಿಂಗ್ ಆಗಿ ಹೋಗಿದ್ದೀವಿ. ಏನು ಆಗಿಲ್ಲ, ಯಾವುದೋ ಒಂದೇ ಒಂದು ಸೀರೆ ಕೊಡ್ಸಿರೋದಷ್ಟೇ. ಸಾಕು ಒಬ್ಬರು ಒಂದೇ ಸೀರೆ ಹೋಗ್ಬೇಕು. ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಏನೋ ಕಾಲೇಜ್ ಇದೆ. ಆ್ಯಂಡ್ ಹೋಗೋಣ ಬನ್ನಿ, ಏನೇನಿದೆ ನೋಡೋಣ. ಏನು ಫೆಸ್ಟಿವಲ್ ಅದು, ಎಲ್ಲಿ ಏನೋ ಎಂಟ್ರಿ ಕ್ಲೋಸ್ ಮಾಡ್ದಂಗಿದ್ದಾರೆ. ಏನೋ ನೋಡೋಣ ಬನ್ನಿ ಏನಾಗಿದೆ ಅಂತ. ಇಲ್ಲಿ ಸಿಕ್ತು ನಮ್ಗೆ ಆ್ಯಕ್ಚುಲಿ, ಕೆಳಗೆ ಬರಬೇಕು ನಾವು. ಬಟ್ ಇಲ್ಲಿ ಫುಲ್ ಪ್ರಿಂಟೆಡ್ ಕ್ಲೋತ್ಸೇ ನಮ್ಗೆ ಸಿಗೋದು. ಪ್ರಿಂಟೆಡ್ ಕುರ್ತಾಸು, ಕಾಲೇಜ್ ವೇರ್ಸು, ವಿಲ್ ಬಿ ನೈಸ್ ಇಯರ್. ನೋಡೋಣ. ನಮಗೆ ಕ್ಲೋತ್ಸ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ನಾವು ಈಗ ಒಳಗೆ ಆರ್ಟ್ ಗ್ಯಾಲರಿ ಒಳಗೆ ಬಂದ್ವಿ. ರಾಧಾಕೃಷ್ಣ ಪೇಂಟಿಂಗ್, ಇದೆಲ್ಲನೂ ಹ್ಯಾಂಡ್ ಮೇಡ್ ಪೇಂಟಿಂಗ್ಸೇ. ಆ್ಯಂಡ್ ನಾನು ನಿಮ್ಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಈ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ನೀವು ಇಲ್ಲಿ ಬೈ ಕೂಡ ಮಾಡಬಹುದು. ಆ್ಯಂಡ್ ಇಲ್ಲಿ ನೋಡಿ, ಇದೆಲ್ಲ ಹೌದಾ. ಅಷ್ಟೇ, ಇಲ್ಲಿಂದ ನೋಡ್ಕೊಬಿಡಿ, ಹಿಡಿಬಾರ್ದಂತೆ ಫೋಟೋಸ್. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಬಾ, ಏನು ಕಲೆ ಹೋಟೆಲ್ಲ. ವಾವ್, ಶಿವಾದಿದು. ವಾವ್, ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನೋಡಿ ಲೋಟಸ್. ವಾವ್, ಇಲ್ಲಿ ಪಿಕಾಕ್ ಇದು ನೋಡಿ, ಸೊ ಗುಡ್. ಅವ್ರು ಹಿಡಿಬಾರ್ದು ಅಂದರು, ಆದರೂ ನೋಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಚೆನ್ನಾಗಿದೆ. ಅಲ್ಲಿ ಗಣೇಶ ಅದು ನೋಡಿ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅದು. ವಾವ್, ಕಲೆ ಎಷ್ಟು ಒಂದೊಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಇದು ನೋಡಿ, ಮನೆ ಅಂಗಳ. ವಾವ್, ಸೊ ಗುಡ್. ಅಲ್ಲಿ ನೋಡಿ, ಇಲ್ಲಿ ಪಿಜನ್ಸು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಒಂದೊಂದು ಪಿಜನ್ನು. ಎಷ್ಟು ಚೆನ್ನಾಗಿ ಗೊತ್ತಾಗ್ತಾಯಿದೆ.
ಯಪ್ಪಡಿ ಮಸ್ತ್ ಅಂದರೆ ಮಸ್ತ್. ನಂಗೆ ಜಾಸ್ತಿ ಇಷ್ಟ ಆಗಿದ್ದ ಗಣೇಶ ಇಷ್ಟು ರಿಯಲಿಸ್ಟಿಕ್ ಆಗಿದೆ ಗೊತ್ತಾ ಅದು. ಒಂದೊಂದು ಆರ್ಟು ಮಾಸ್ಟರ್ ಪೀಸ್ ಎಟ್ ಇಟ್ಸ್ ಪೀಕ್ ಲೆವೆಲ್. ಇಲ್ಲಿ ನೋಡಿ ಅಲ್ಲಿ ಇದೆಷ್ಟು ರಿಯಲಿಸ್ಟಿಕ್ ಆಗಿದೆ ಅದು ತೋರಿಸ್ದೆ. ನಾವು ಇವಾಗ ಇದಕ್ಕೆ ಬಂದ್ವಿ ಮ್ಯೂಸಿಯಮ್ಗೆ. ಇಟ್ ಕಾಸ್ಟೆಡ್ 15 rupees ಪರ್ ಪರ್ಸನ್. ಇಬ್ಬರು ಅಮ್ಮ ನಾನು ಹಾಕಿರೋದ್ರಿಂದ ಇಟ್ ಕಾಸ್ಟೆಡ್ 30. ಫೋನ್ಪೇ ಮಾಡ್ಬೋದು, ಅಲ್ಲೇ ಫೋನ್ಪೇಗೆ ಸ್ಕ್ಯಾನರ್ ಇಟ್ಟಿರ್ತಾರೆ. ಆ್ಯಂಡ್ ಇಲ್ಲೆಲ್ಲ ಬರೀ ಕೈಲಾಸ ಪರ್ವತನೇ ಇದೆ. ದಿಸ್ ಹೋಲ್ ರೂಮ್ ಇಷ್ಟ ಆಯಿತಾ? ಫುಲ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಮೌಂಟೇನ್ಸ್ ಇದೆ. ದಿಸ್ ಹೋಲ್ ರೂಮ್ ಇಸ್ ಕವರ್ಡ್ ವಿತ್ ಮೌಂಟೇನ್ಸ್. ನೋಡೋಣ ನೆಕ್ಸ್ಟ್ ಏನೇನಿದೆ ರೂಮ್ಸಲ್ಲಿ ಅಂತ. ಇವರಿಲ್ಲೇನೋ ಹಾಕಿದ್ದಾರೆ ಬಟ್ ನಮಗೆ ಏನೂ ಅರ್ಥ ಆಗ್ತಾಯಿಲ್ಲ. ಏನೋ ಒಂದಿಷ್ಟು ಪಿಕ್ಚರ್ಸ್ ಇದೆ ಆ್ಯಂಡ್ ದೇರ್ ಏನೋ ನ್ಯೂಸ್ ಪೇಪರ್, ನ್ಯೂ ಆರ್ಟ್, ಪೌಡರ್ ಕಲರ್, ಕೋಬಾಲ್ಟ್ ಬ್ಲೂ ಟಿಂಟ್. ಮೇ ಬಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ದು ಅನಿಸುತ್ತೆ. ಸಮಥಿಂಗ್ ಇದೇನೋ ರೈಟಿಂಗ್ಸ್, ಮೇ ಬಿ ಪೇಂಟಿಂಗಿಗೆ ಇದು ತೊಗೊಳಕ್ಕೆ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಈ ಥರ ಇದೆ ಈ ರೂಮಲ್ಲಿ. ಫಸ್ಟ್ ಪಿಕ್ಚರು ಏನು ಅದು 3 ರಾಮ ಲಕ್ಷ್ಮಣ ಸೀತಾ ವನವಾಸಕ್ಕೆ ಹೊರಟಿರೋದು. ಹಾಂ. ಆಮೇಲೆ ಥರ್ಡ್ ಒನ್ ಬಂದು ಹಾಲಿವುಡ್ ಸೂಪರ್ ನಕ್ಕಿ ನೋಡಿರೋದು ರಾಮನ ಲಕ್ಷ್ಮಣನ ಸಿಗ್ತದೆ. ಹಾಂ. ಫೋರ್ತ್ ಒನ್ ಬಂದು ರಾವಣ ಹೋಗಿ ಹೇಳ್ತಾ ಇದ್ದಾಳೆ ಹಾಂ ಹಲವರಿದ್ದಾರೆ ಚೆನ್ನಾಗಿದ್ದಾರೆ ಅಂತ. ಹಾಂ. ಫಿಫ್ತ್ ಒನ್ ಬಂದು ಮಾಯಾಜಿಂಕೆನ ಕಳಿಸ್ತಾನೆ. ಹಾಂ. ನೆಕ್ಸ್ಟ್ ರಾಮ್ ಹೋಗಿ ಮಾಯಾಜಿಂಕೆಯನ್ನು ಹೊಡಿ ಗಂಡ ಮರೀಚನೇ ಮಾಯಾಜಿಂಕೆಯಾಗಿ ಬರ್ತಾರೆ. ಹಾಂ. ಅವ್ನು ಹಿಡ್ಕೊಂಡು ರಾಮ ಹೋಗ್ತಾನೆ. 6th ಒನ್. ಹಾಂ. 7th ಒನ್ ಮಾಯಾಜಿಂಕೆನ ಸಂಹಾರ ಮಾಡ್ದ ರಾಮ. ಹಾಂ. 7th ಒನ್ ಬಂದು ರಾವಣ ಬಂದು ಭಿಕ್ಷೆಗೆ ಬಂದಿರೋದು. ಹಾಂ. ಈ ಲಾಸ್ಟ್ ಒಂದು ಸೆಕೆಂಡ್ ಮೇಲೆ ಒಂದು ಇದು ಭಿಕ್ಷೆದು, ಇದು ಬಂದಿರೋದು. ಅವನ್ನ ಅಪಹಾರ ಭಿಕ್ಷೆ ಬಂದರೆ ಇದು ಅಪಹರಣ ಮಾಡ್ತಿರೋದು. ಹಾಂ. ಆಮೇಲೆ ಇದು ರಾಮ ಲಕ್ಷ್ಮಣ ಜಟಾಯು ಇದು ಮಾಡ್ತಿರೋದು, ತಪ್ಸಕ್ಕೆ ನೋಡ್ತಿರೋದು. ಹಾಂ. ಒಂದು ಜಟಾಯು ಹಿಡ್ಕಿ ಇದು ಮಾಡಿಬಿಡ್ತಾನಲ್ಲ. ಇದು ರಾಮದೇ ತಾನೇ? ರಾಮ ಥರನೇ ಇದು, ಬಟ್ ನನಗೆ ಗೊತ್ತಿಲ್ಲ ಇದೇನಿದು ಅಂತ. ಬಟ್ ಎಲ್ಲ ಫೋಕ್ ಪೇಂಟಿಂಗ್ಸ್ ಬೇಸಿಕಲಿ ಎಲ್ಲ ಫೋಕ್ ಏರಿಯಾ ಇದು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಕಲೆ ಯಾರೊಪ್ಪನ ಸ್ವತ್ತು ಅಂತ ಹೇಳಲ್ವಲ್ಲ, ಹಾಗೆ ಹೇಳ್ತೀವಲ್ಲ ಹಾಗೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಹನುಮಂತಾಗೆ ಎಷ್ಟು ಕ್ಯೂಟಾಗಿದೆ. ಆ್ಯಕ್ಚುಲಿ ಇದೆಲ್ಲ ನಾವು ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಅಷ್ಟೊಂದೇನು ಕಷ್ಟವಾದ ಪೇಂಟಿಂಗ್ಸ್ ಇಲ್ಲ. ಬಟ್ ಒಂದೊಂದು ಪೇಂಟಿಂಗ್ಸ್ ಅಂತೂ ಟಾಪ್ ನಾಚ್. ದಿಸ್ ಅಬ್ಬಾ ಎಷ್ಟು ಕ್ಯೂಟಾಗಿದೆ ಇದು. ಮಳೆ ಬರ್ತಾಯಿದೆ ಆಚೆ ಕಡೆ. ಇಲ್ಲಿ ನೋಡಿ, ಇಲ್ಲಿ ಮಾ ಕಾಳಿ ತಾನೇ ಇದು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ಇದು ದ ಹಿಂದೂ ಪ್ಲೇಸ್ ಆಫ್ ವರ್ಷಿಪ್. ಏನು ಒಂದೊಂದಕ್ಕೆ ಒಂದೊಂದು ಕೊಟ್ಟಿದ್ದಾರೆ. ಇದಕ್ಕೆ ಎ ಪ್ಲೇಸ್ ಆಫ್ ಸ್ಟ್ರೀಟ್, ಹಳೆ ಕಾಲದಲ್ಲಿ ಸ್ಟ್ರೀಟ್ಸ್ ಹೆಂಗಿರ್ತಿತ್ತು ಅಂತ. ಆ್ಯಂಡ್ ದಿಸ್ ಇಸ್ ಅ ಟಾಂಬ್ ಆಫ್ ಅ ಮಾರಿಷ್ ಲೇಡಿ, ಬೆಂಗಾಲ್. ಇದು ಎಲ್ಲದಕ್ಕೂ ಒಂದೊಂದು. ಗೌರ್ಮೆಂಟ್ ಹೌಸ್, ಹಳೆ ಕಾಲದಲ್ಲಿ ಗೌರ್ಮೆಂಟ್ ಹೌಸ್ ಇದು. ಇದು 19th century. ದಿಸ್ ಇಸ್ 19th century. ಬ್ರಿಟಿಷ್ ಲ್ಯಾಂಡ್ಸ್ಕೇಪ್. ಇದೆಲ್ಲ ಆಯಿಲ್ ಪೇಂಟಿಂಗ್ಸು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಯಾವ ದೇವರಿದು? ಅದು ಸರಸ್ವತಿ ತಾನೇ? ಅಲ್ಲ, ಕಮಲದಿಂದ ಬರೋದು ಯಾವ್ದು ಹೇಳು? ಅದು ಯಾವುದೋ ದೇವ್ರದೇ. ಇಲ್ಲಿ ನೋಡಿ, ಇಲ್ಲಿ ಮಾ ಕಾಳಿದು ಎಲ್ಲ ಕಾಳಿದೆ ಸಿಗ್ತದೆ. ಇಲ್ಲಿ ಶ್ರೀಕೃಷ್ಣ, ರಾಧಾ ವಿತ್ ಪಿಕಾಕ್ ಫೆದರ್. ಎಲ್ಲದಕ್ಕೂ ನೇಮ್ಸ್ ಕೊಟ್ಬಿಟ್ಟಿದ್ದಾರೆ ಆಯಿತಾ, ವಾಟರ್ ಕಲರ್. ಆ್ಯಂಡ್ ಅವ್ರು ಯಾರು ಬರ್ತಿದ್ದಾರೆ ಇದನ್ನು ಅಂತ ಅವ್ರ ಹೆಸರು ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಅಂಡರ್ ಅ ಟ್ರೀ, ರಾಧಾ. ಇದು ಮಾ ರಾಧಾ. ಎಷ್ಟು ಬ್ಯೂಟಿಫುಲ್ಲಾಗಿ ಬರ್ತಿದ್ದಾರೆ ನೋಡಿ ಇನ್ನು. ಮಿಡ್ 19th century. ಇದನ್ನೆಲ್ಲ ಬರ್ತಿರೋದು ಮಿಡ್ 19th centuryಯಲ್ಲಿ. ಎಷ್ಟೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ದಟ್ಸ್ ವೈ ಇಟ್ ಇಸ್ ಮ್ಯೂಸಿಯಮ್. ಕರೆಕ್ಟ್. ಬಟ್ ಇದೆಲ್ಲ ತುಂಬ ಹಳೆ ಕಾಲದ ಪೇಂಟಿಂಗು. ತುಂಬ ಅಂದರೆ ತುಂಬ 19th century. ವಿ ಆರ್ ಇನ್ 21st century. ಓ ಮೈ ಗಾಡ್. ಇದು ನೋಡಿ, ಇದು ಶಿಟ್, ಕರೆಂಟ್ ಹೋಯ್ತು. ನಾನೇನು ತೋರಿಸ್ಲಿ ನಿಮಗೆ ಇವಾಗ. ಸೋ ಬ್ಯಾಡ್. ಒಂದೊಂದು ಬಟ್ ನಂಗೆ ಗೊತ್ತಿಲ್ಲ ನಿಮ್ಗೆ ಏನು ಕಾಣಿಸುತ್ತೆ ಏನು ಕಾಣಿಸಲ್ಲ ಇನ್ನು ಅಂತ.
ಸೋ ಬ್ಯಾಡ್. ನನ್ನ ಫೇಟೇ ಇಷ್ಟು, ನನ್ನ ಫೇಟೇ ಚೆನ್ನಾಗಿಲ್ಲ. ದಿಸ್ ಇಸ್ ಸೀಟೆಡ್ ವುಮೆನ್. ಲೈಟೇ ನಿಮ್ಗೆ ಇದಾಗ್ತಿದೆ. ಆ್ಯಂಡ್ ದಿಸ್ ಇಸ್ ಅನ್ಟೈಟಲ್ಡ್. ಅಷ್ಟೇನಾ, ಏನೂ ತೋರ್ಸೋಕ್ಕಾಗಲ್ಲ ನಾನು ನಿಮಗೆ. ಎಷ್ಟೊಂದು ಪೇಂಟಿಂಗ್ಸ್ ಇಲ್ಲಿ ನೋಡಿ. ರಾಮ, ಲಕ್ಷ್ಮಣ, ಸೀತೆ, ಜಿಂಕೆ, ಮಧ್ಯದಲ್ಲಿ ಈ ಥರ ಸ್ಕಲ್ಪ್ಚರ್ಸ್ ಇಟ್ಟಿದ್ದಾರೆ. ಸಖತ್ತು ದೊಡ್ಡದಾಗಿದೆ. ಆ್ಯಕ್ಚುಲಿ 30 ರೂಪೀಸ್, 15 ರೂಪೀಸ್ ಫಾರ್ ಅ ಪರ್ಸನ್ ಇಸ್ ರಿಯಲಿ ವರ್ತ್ ಪ್ರೈಸ್. ಆ್ಯಕ್ಚುಲಿ ಸಖತ್ತು ವರ್ತ್ ಇದೆ ಪ್ರೈಸು. ಫ್ಲೈಟ್ ಅಂತೆ, ಏನೇನೋ ಬಿಡಿಸಿದ್ದಾರೆ. ನಮಗೆ ಏನೂ ಅರ್ಥ ಆಗಲ್ಲ. ನಮ್ಗೆ ಲಿಟ್ರಲಿ ಒಳ್ಳೆ ಬಯಾಲಜಿ ಲ್ಯಾಬ್ಗೆ ಹೋಗೋ ಫೀಲ್ ಬರ್ತಾಯಿದೆ ಇವಾಗ ಈ ಪಾರ್ಟಿಗೆ ಬಂದಮೇಲೆ. ಲಿಟ್ರಲಿ ನಮ್ಮ ಬಯಾಲಜಿರು ಕೂಡ ಹಿಂಗೆ ಇರ್ತಾಯಿತ್ತು ಆ ಸೆಲ್ ಈ ಸೆಲ್ ಅಂದ್ಕೊಂಡು. ಬಟ್ ಬಯಾಲಜಿ ಇಸ್ ನೋ ವೇರ್ ನಾವು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡಿಫ್ರೆಂಟ್ ಪೇಂಟಿಂಗ್ಸ್. ನಮ್ಮಮ್ಮ ಯಾವ ಕಡೆ ಗುಟ್ಟಿದ್ರು ನನಗೆ ಗೊತ್ತಾಗಿಲ್ವೇ. ಓಕೆ, ದಿಸ್ ಇಸ್ ಎಕ್ಸಿಟ್ ಅನಿಸುತ್ತೆ. ವಾವ್, ಬಂದಿದ ತಕ್ಷಣ ಶಿವ ಪಾರ್ವತಿ ಫುಲ್ ಜೀವಂದೇ ಇದೆ ಇಲ್ಲಿ. ಒಳ್ಳೆಲ್ಲ ದೇವ್ರದ್ದು. ಯಾವ ಋಷಿ ಅಮ್ಮ ಇವರು? ಯಾರ ಋಷಿ? ವಿಶ್ವಾಮಿತ್ರ. ಓಕೆ, ಅವ್ರು ವಿಶ್ವಾಮಿತ್ರ ಅಂತೆ. ಇವ್ರು ನೋಡಿ, ಇವರೇ ಪೇಂಟಿಂಗ್ ಮಾಡ್ಕೋತಾರೇನೋ. ಇಲ್ಲೇನೋ ಕತೆ ಇದೆ, ಬಟ್ ನಮಗೆ ಅರ್ಥ ಆಗಲ್ಲ ಅಷ್ಟೇ. ಇದಕ್ಕೋಸ್ಕರ ಆದರೂ ನಮ್ಮ ಹಿಸ್ಟ್ರಿ, ನಮ್ಮ ಹೆರಿಟೇಜ್ನ ತಿಳ್ಕೊಬೇಕು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಪೇಂಟಿಂಗ್ಸ್. ಈ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಲಿಟ್ರಲಿ ಇದೆಲ್ಲ ವಿಶ್ವರೂಪ ದರ್ಶನ ಇದೆ. ವಾವ್, ಸೋ ಬ್ಯೂಟಿಫುಲ್. ದಿಸ್ ಇಸ್ ದುರ್ಗಾ ಮಾತೆ. ಇದು ಕೃಷ್ಣ ಸುಧಾಮ. ವಾವ್, ಕೃಷ್ಣ ಸುಧಾಮ ಇದು ಸೂಪರ್. ಅವರಿಬ್ಬರು ಫ್ರೆಂಡ್ಶಿಪ್. ಇದು ಶಕುಂತಲಾ. ಇದು ಯಾರಿದು? ಇದು ಯಾರೋ ದಿಲೀಪ ಅಂತೆ. ಮೇ ಬಿ ಯಾರೋ ಋಷಿಮುನಿ. ಇದು ಕೂಡ ಶಕುಂತಲಾ. ಇದು ಯಾರ್ದಿದು? ಸ್ವಪ್ನ. ನಮಗಿದು ಸ್ವಪ್ನ ವಸವದತ್ತ. ಸ್ವಪ್ನ ವಸವದತ್ತ ಅಂತೆ. ಯಾರೋ ಗೊತ್ತಿಲ್ಲ ನನಗೂ. ಅಪ್ಪ, ಏನು ಗುರು ಇಷ್ಟೊಂದಿದೆ. ಓ, ಇಲ್ಲಿ ಮೈಸೂರು ಪೇಂಟಿಂಗ್ಸ್ ಕೂಡ ಇದೆ ಇಲ್ಲಿ. ವಾವ್, ಎಷ್ಟು ಚೆನ್ನಾಗಿರೋ ಸ್ಕಲ್ಪ್ಚರ್ಸ್ ಇದೆ ನೋಡಿ ಇಲ್ಲಿ. ಸೂಪರಾಗಿದೆ. ಏನೋ ಡ್ಯೂ ಅಂತೆ. ಲೇಡಿ ವಿತ್ ಆ್ಯನ್ ಅಂಬ್ರೆಲಾ. ಆ ಲೇಡಿ ಮುಖ ನೋಡಿ ಎಷ್ಟು ಚೆನ್ನಾಗಿದೆ. This is peacock. Wow. What is this? This is homage to Dharam Narayan Das Gupta. ಯಾರೋ ಗೊತ್ತಿಲ್ಲ. ಓಕೆ, these are the paints. ಸ್ನೇಕ್ ಹುಡ್ ಅಂತ ಇದು. ಪಾಪ, ಒಳ್ಳೆ ಇನ್ಸ್ಟ್ರೂಮೆಂಟ್ ಥರ ಇದೆ ಇದು. ಮೆಮರೀಸ್ ಆಫ್ ಹೀರೋ ಸ್ಟೋನ್. ಈ ಥರ ಮ್ಯೂಸಿಯಮ್ಸಿಗೆ ಬರಬೇಕು. ದಿಸ್ ಇಸ್ ವಿಷ್ಣುವಾ? ಹೌ? ಓಕೆ, ಇದೇನೋ ವಿಷ್ಣು ಅಂತ. ನನಗೂ ಗೊತ್ತಿಲ್ಲ ಹೆಂಗೆ ವಿಷ್ಣು ಇದು ಅಂತ. ನಮ್ಮಮ್ಮ ಸಖತ್ ಫಾಸ್ಟಾಗಿ ನೋಡ್ಕೊಂಡು ಬರ್ತಾಯಿದ್ದಾರೆ, ನಾನೇ ಫಾಸ್ಟಾಗಿ ನೋಡ್ತಾಯಿಲ್ಲ. ವಾವ್, ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸೋ ಗುಡ್. ಹೀಗೆ ತೋರಿಸ್ತೀನಿ, ನೋಡ್ಕೊಬಿಡಿ. ನಮಗೆ ಟೈಮ್ ಇಲ್ಲ ನೋಡೋಕ್ಕೆ, ತೋರ್ಸೋಕ್ಕೆ ಡೀಟೇಲಾಗಿ. ದಿಸ್ ಇಸ್ ಪೋರ್ಟ್ರೇಟ್ ಸ್ಟೋನ್. ವಾವ್, ಫಲ ಸಕ್ಕತ್ತಾಗಿದೆ. ಮಸ್ತ್ ಅಂದರೆ ಮಸ್ತ್ ಇಲ್ಲಿ ನಿಜವಾಗ್ಲೂ. ನನ್ನ ಟೈಮ್ ಎಲ್ಲ ನೀಟಾಗಿ ನೋಡಬೇಕು. ನೆಕ್ಸ್ಟ್ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್ಗೆ ಹೋಗೋಣ. ಲಿಟ್ರಲಿ ಈ ಹೋಲ್ ಮ್ಯೂಸಿಯಮಲ್ಲಿ ನಾವಷ್ಟೇ ಇರೋದು. ವಾವ್, ಕಂಪ್ಲೀಟ್ ಮಧುಬನಿ ಪೇಂಟಿಂಗ್ಸ್ ಇಲ್ಲೆಲ್ಲ. ಓಕೆ, ಇದೊಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ನಾವು. ದಿ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿದೆ. ಅಪ್ಪ, ಎಷ್ಟು ಅವರ್ಗಳು, ಎಷ್ಟು ದಿನಗಳು ಮಾಡಿರ್ತಾರೆ ಈ ಪೇಂಟಿಂಗ್ನ ಅಲ್ವಾ? ಒಂದೊಂದು. ಒಬ್ಬ ಇದು ನೋಡಿ, ಇದು ಮೈ ಗಾಡ್. ಏನದು? ಬಂದೇ ರೀ ತೋರಿಸೋರ ಅಂತ ಏನದು. ಇಲ್ಲಿ ಕೂಡ ಕೃಷ್ಣ. ಎಲ್ಲ ಎಷ್ಟು ಡಿಫ್ರೆಂಟ್ ಪೇಂಟಿಂಗ್ಸ್. ಇಲ್ಲಿ ನೋಡಿ, ಇಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಫ್ಯಾಮಿಲಿ ಫೋಟೋ. ಇದು ಅಮೃತ ಮಂಥನ ತಾನೇ?
ಪಂಚಮುಖಿ ಆಂಜನೇಯ ಎಷ್ಟು ಚೆನ್ನಾಗಿದೆ ನೋಡಿ. ಸೈಡ್ ಬನ್ನಿ. ಇದು ಕೃಷ್ಣ ಬಿಡ್ಬೋದು ಅನ್ಸುತ್ತೆ. ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಇದು ರಾಮ ಲಕ್ಷ್ಮಣ ಹನುಮಂತನೇ. ಇದು ಯಾರು ಇದು? ವಿಷ್ಣು. ಇಬ್ಬರು ಪತ್ನಿಯರು. ಕೃಷ್ಣ. ಇದಾ ಲಲಿತಾಂಬ? ಇದು ನಮ್ಮಮ್ಮ. ಇದು ಯಾರು? ಇದು ವಿಷ್ಣುನೇ. ಇದು ಚಾಮುಂಡೇಶ್ವರಿ. ಬೆಂಗಳೂರು ಚಿತ್ರಕಲಾ ಪರಿಷತ್ ಇಸ್ ಆ್ಯಂಡ್ ಅಷ್ಟೇನಾ? ಇನ್ನೂ ಐತಂತೆ. ಇದು ಮೈಸೂರು ಪೇಂಟಾ? ನಮಗೆ ಟೈಮ್ ಆಯಿತು, ನಮಗೆ ಬೇರೆ ಪ್ಲ್ಯಾನ್ಸ್ ಇತ್ತು, ಎಲ್ಲನೂ ಹಾಳಾಗ್ತಿರಲಿಲ್ಲ ಇವಾಗ. ನಿಮಗೆ ಬೋರ್ ಆಗಿಬಿಡುತ್ತೆ ನಿಜವಾಗ್ಲೂ. ಮೈಸೂರು ರಾಜರದು ಇಲ್ಲೆಲ್ಲ ಅವ್ರ ಫ್ಯಾಮಿಲಿ ಇದು ಅನ್ಸುತ್ತೆ. ಇದೆಲ್ಲ ಪೇಂಟಿಂಗ್ಸ್ ಇಷ್ಟು ಚಿಕ್ಕದಾಗಿ ಮಾಡಿದ್ದಾರೆ. ವಾರೇ ವಾ, ಲಿಟ್ರಲಿ ಮುಗಿತಾನೇ ಇಲ್ಲ ಇದು. ಮತ್ತೆ ಮೇಲೆಗಡೆ ಏನೋ ಇದೆ ನೋಡಿ ಇಲ್ಲೆಲ್ಲ. ಇನ್ನೂ ಪೇಪರು ಇನ್ನು ಮೇಲೆ ಏನಾದಿರಬೇಕು. ಅಯ್ಯೋ, ಇನ್ನೊಂದು 2 ಫ್ಲೋರ್ ಇಕ್ಕಬೇಕು. ಇದೆಯಾ? ಈ ಪೇಂಟಿಂಗ್ ಯಾರು ಕೊಟ್ಟರು ಮಾಡ್ತಾರೆ ಅನಿಸುತ್ತೆ. ಜರ್ಮನಿ ಇದೇನೋ ಇದೆ ಇಲ್ಲಿ. ಯಾರು ನಂಗೆ ಓದೋಕ್ಕೂ ಪೇಷನ್ಸ್ ಇಲ್ಲ ಇವಾಗ. ಅಬ್ಬಾ ಇಲ್ಲೇನೋ ಡಿಫ್ರೆಂಟ್ ಪೇಂಟಿಂಗ್ಸ್. ಇದಕ್ಕೋಸ್ಕರ ಕಳ್ಗೆಯಿಂದ ನಡ್ಕೊಂಬಂದ್ವಿ. ಬಟ್ ಸ್ಟಿಲ್ ದೀಸ್ ಆರ್ ಬ್ಯೂಟಿಫುಲ್. ಇದು ಚೆನ್ನಾಗಿದೆ ನೋಡಿ. ವಾಟ್ ಈಸ್ ದಿಸ್? ಡೇನಿಯಲ್ ವೀಲರ್ ಅಂತಿದೇನೋ. ವಾಟ್ ಈಸ್ ಡೇನಿಯಲ್ ವೀಲರ್? ಓಕೆ, ಇಟ್ಸ್ ಅ ಸ್ಕಲ್ಪ್ಚರ್. ಅಬ್ಬಾ ಎಲ್ಲ ಸಖತ್ತು ಇದ್ರಾಗಿದೆ. ನೀವು ಹೋಗ್ತಾರಮ್ಮ, ನಾನು ಬರ್ತೀನಿ ಬೇಗ. ಹಾಂ, ಅಲ್ಲೇನಿಲ್ವಾ? ಬಿಡಲ್ವ ಅಲ್ಲಿ? ಇಲ್ಲೇನಾದೆ ನೋಡಿ. ಏನಪ್ಪ ಇದು? ಏನೂ ಬರ್ತಿಲ್ಲ. ಅವರು ಜಸ್ಟ್ ಮಿರರ್ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ ವಲ್ಚರ್. ಹಾಂ, ಇಲ್ಲೇನೋ ಇದೆ ಅಮ್ಮ. ಇಲ್ಲೇನೋ ಇದೆ, ಹೋಗೋಣವಾ? ಲಿಟ್ರಲಿ ಹಾರರ್ ಮೂವಿ ಥರನೇ ಇದೆ. ಅಮ್ಮ ಇಲ್ಲ ತಾಯಿ. ಅಲ್ಲೇನೋರೇನೋ ಹಾಕಿದ್ದಾರೆ. ನಾನು ನೋಡಿದ್ರೆ ತಪ್ಸ್ಕೊಂಬಂದ್ಬಿಟ್ಟಿದ್ದೀನಿ. ಭಯ ಆಗ್ತಿದೆ ನನಗೆ. ಎಲ್ಲೇನೇನೋ ಇದೆ. ನಾನು ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದೀನಿ ಜಸ್ಟ್ ಬಿಕಾಸ್ ನಿಮಗೆಲ್ಲ ತೋರಿಸ್ಬೇಕು ಆ್ಯಂಡ್ ನಾನು ನೋಡಬೇಕು ಅಂತ. ಅಮ್ಮ ಅಲ್ಲೇನೋ ದೆವ್ವ ಇದೆ. ದೆವ್ವ ಅಲ್ಲ ಅದು. ಇದು ನೋಡಿದ್ರೆ ದೆವ್ವ ಥರ ಇದೆ. ಓ ಮೈ ಗಾಡ್. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ. ಇಲ್ಲಿ ಪಪ್ಪೆಟ್, ಬ್ಯಾಲನ್ ಕ್ವೀನ್ ಪಪ್ಪೆಟ್. ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಅಮ್ಮ ನಂಗೆ ಸೌಂಡ್ ಬರ್ತಾಯಿದೆ. ಎಲ್ಲ ತಾಯಿ, ನಂಗೆ ಭಯ ಆಗ್ತಾಯಿದೆ. ವಾವ್, ಇಲ್ಲಿ ಜೈ ಜಗನ್ನಾಥ್ ಪೇಂಟಿಂಗ್ಸ್ ಇದೆ. ವಾವ್, ದಿಸ್ ಇಸ್ ಸೋ ಗುಡ್. ವಾರೇ ವಾ, ನೋಡಿ ಗುರು. ಇಲ್ಲಿ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆನಾ? ನೋಡ್ಕೊಬೇಡಿ. ಇಲ್ಲೆಲ್ಲ ಏನೇನೋ ಇದೆ ನೋಡಿ. ಅಮ್ಮ ನಂಗೆ ಭಯ ಆಗ್ತಾಯಿದೆ. ಸಮಥಿಂಗ್ ಇಸ್ ಸೌಂಡಿಂಗ್. ಓ ಮೈ ಗಾಡ್, ಇಲ್ಲೇನೋ ಇದೆ ನೋಡಿ ಇಲ್ಲಿ. ನಂಗೆ ಗೊತ್ತು ನನ್ನ ವಾಯ್ಸ್ ತುಂಬ ಆಡಾಗಿ ಕೇಳಿಸ್ತಾ ಇರುತ್ತೆ ನಿಮಗೆ, ಬಟ್ ಪ್ಲೀಸ್ ಅಡ್ಜಸ್ಟ್. ನಾನು ಸೌಂಡ್ ಮಾಡೋಂಗಿಲ್ಲ. ಈ ಪೇಂಟಿಂಗ್ ನೋಡಿ, ಇದು ಯಪ್ಪಾಡಿ. ಓ ಮೈ ಗಾಡ್, ಏನಿಲ್ಲ ಇಲ್ಲಿ ನೋಡಿ. ಇಲ್ಲಿ ಏನೇನೋ ಇದೆ. ವಾವಲ್ಲ, ಸಕ್ಕತ್ತಾಗಿದೆ ಇಲ್ಲೆಲ್ಲ. ಸೀರಿಯಸ್ಲಿ ದಿಸ್ ಇಸ್ ಸೋ ಗುಡ್. ನಮ್ಮಮ್ಮ ಕುಕ್ಕುತ್ತವ್ರೆ. ನಮ್ಮಮ್ಮ
ಇಲ್ಲಿರೋ ಮಮ್ಮಿ ಹೇಳ್ಕೊಂಡಿದ್ರೆ ಸಾಕು. ಎಷ್ಟು ಚೆನ್ನಾಗಿದೆ ಗೊತ್ತಾ ಒಳಗಡೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. Just keep supporting. Please do like, share, subscribe to my channel. Tata. Bye bye.